ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಗೆ ನಿಮಗೆ ಸ್ವಾಗತ. ಹರಿಹರ ಜನತೆಗೆ ನಾಯಿಗಳ ಕಾಟದಿಂದ ಯಾರು ರಕ್ಷಿಸಬೇಕು? ಪೌರಾಯುಕ್ತರು ಯಾಕೆ ಮೌನ? ಸತತ 6 ತಿಂಗಳಿಂದ ಹರಿಹರದ ನಗರದ ಬಹುತೇಕ ಬಡಾವಣೆಗಳಲ್ಲಿ ನಾಯಿ ದಾಳಿ ಸುದ್ದಿ ದಿನಪತ್ರಿಕೆ ಹಾಗೂ ವಿವಿಧ ಡಿಜಿಟಲ್ ಮಾಧ್ಯಮದಲ್ಲಿ ಪ್ರಸಾರ ಆದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಹಾರಿಕೆ ಉತ್ತರ ನೀಡುತ್ತಿದ್ದಾರೆ. ಇದೇ ಥರ ಮುಂದಿನ ದಿನಗಳಲ್ಲಿ ನಡೆದರೆ ಹರಿಹರದ ಜನತೆ ರೊಚ್ಚಿಗೆದ್ದು ನಗರಸಭಾ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ತಗೊಳ್ಳುವ ಸಮಯ ಬರಬಹುದು. ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೆಲಸ ಮಾಡಬೇಕೆಂದು ನಮ್ಮ ವಾಹಿನಿ ಪರವಾಗಿ ಆಗ್ರಹ. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಇದು 9:30 ಆಗಿರೋದು. ಟಿಪ್ಪನ ಸರ್ಕಲ್ನಲ್ಲಿ 9:30 ಇವನಿಗೆ ನಾಯಿ ಕಚ್ಚಿರೋದು. ಇವನು ಬಂದಿದ್ದು ಎಲ್ಲರೂ ನೋಡಿ ಎಲ್ಲ ನಾಯಿ ಓಡಿ ನಾಯಿ ಮಗು ಹಿಡ್ಕೊಂಡು ನಾಯಿ ನೋಡಿ ಅವ್ರ ಮತ್ತೆ ಯಾರು ರಕ್ಷಣೆ ಮಾಡಕ್ ಹೋಗಿದಾರ? ನಾವೇ ಓಡೋಗಿದ್ವಿ, ನಾವೇ ಸರ್ಕಲ್ ಕೊಟ್ಟಿದ್ವಿ. ಎಲ್ಲರೂ ನಾಯಿ ಬರಕ್ಕೆ ನೋಡಿ ಓಡೋದ್ರೆ ಒಂದು 10-11 ನಾಯಿ ಓಡೋದು. ಒಂದು ನಾಯಿ ಮಗು ಹಿಡ್ಕೊಂಡಿತ್ತು, ಹೊರಗೆ ಕಲ್ ತಗೊಂಡು ಹೊರಗೆ ಮೇಲೆ ಬಿಟ್ಟು ಹೋಯ್ತು. ಇವ್ರು ಯಾರು ಜೊತೆಗಿರೋದು? ಜೊತೆಗಿರೋರು ಇವರು ಗಾಂಧಿನಗರವರು, ನಮ್ಮ ಮಾವನ ಮಗ. ಇವರಿಗೂ ನಾಯಿ ಕಡಿದಿದ್ವಿ, ಕೈನೂ ಫ್ರಾಕ್ಚರ್ ಆಗಿದೆ. ಅವ್ರದ್ದು ಕೈನೂ ಫ್ರಾಕ್ಚರ್ ಆಗಿದೆ. ನಾಯಿ ಒಂದು ನಮೂನೆ ಇದು ಹಾಲ್ದಂಗೆ ಹಾರಿ ಕಡ್ದಿರೋದು, ಜಾರಿ ಬಿದ್ದನಲ್ಲ ಕೈ ಫ್ರಾಕ್ಚರ್ ಆಗಿದೆ. ಮಾಡಿಸಿದಾದ್ಮೇಲೆ ಎರಡು ಪೇಷಂಟ್ NLC ಮಾಡಿಸಿದ್ದೀವಿ. ರಿಪೋರ್ಟ್ ತಗೊಂಡಿದ್ದಾರೆ ಪೊಲೀಸರು ಬಂದು ಬೆಳಗ್ಗೆ ಏನು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕಂತ ಇದು ಮಾಡಿದ್ದೀವಿ. ಕಮಿಷನರ್ ಅವರಿಗೆ ಒಂದು ಮನವಿ ಏನಂತಪ್ಪ ಅಂದರೆ, ನಾವು ಭಾಳ ಲೆಟರ್ಗಳು ಕೊಟ್ಟಿವಿ, ಯೂತ್ ಕಾಂಗ್ರೆಸ್ಸಿಂದ ಕೊಟ್ಟಿವಿ, ಮತ್ತು ಬೇರೆ ಬೇರೆ ಇದರಿಂದ ನಾವು ಲೆಟರ್ ಕೊಟ್ಟಿದ್ವಿ. ಆದರೆ ಇನ್ನೂ ಕೂಡ ನಾಯಿಗಳ ಮೇಲೆ ಏನೂ ಆ್ಯಕ್ಷನ್ ತಗೊಳ್ಳಿಲ್ಲ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಬಂದು ವಿಚಾರಿಸಿದ್ರೆ ಅವರು ಏನು ಹೇಳಿದ್ರಪ್ಪ ಅಂದರೆ, ಡೈಲಿ 1-2 ಕೇಸ್ ಬಂದೇ ಬರ್ತಾವಂತೆ. ಈಗ ಅದ್ರ ಬಗ್ಗೆ ಏನು ಕ್ರಮ ತೊಗೊತಾರಂದರೆ ಗೊತ್ತಿಲ್ಲ ನಮಗೆ. ಏನು ತೊಗೊತಿದ್ದಾರೆ ಇವರು, ಏನು ಮಾಡಾಕತ್ತಾರೆ ಮುನ್ಸಿಪಾಲ್ಟಿಯವರು ಅಂತ ಏನೂ ಗೊತ್ತಿಲ್ಲ. ಡಾಕ್ಟರ್ ನೋಡಿದರೆ ಡೈಲಿ 1-2 ಬಂದೇ ಬರ್ತಾವಂತ ಹೇಳ್ತಿದ್ದಾರೆ. ನಮ್ಮದು ಹೆಸರು ಅಬ್ದುಲ್ ಕರೀಂ AR ಅಂತ, ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷ, ಹರಿಹರ.